ನನ್ನ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌ ಆರ್ ಯು ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ದಿನದ ಈ ವಿಡಿಯೋದಲ್ಲಿ ಬಿಳಿ ಕೂದಲು ಜಾಸ್ತಿ ಇರುವಂತಹವರು ಮೆಂತ್ಯ ಬೀಜ ಮತ್ತು ಕರಿಬೇವಿನ ಸೊಪ್ಪನ್ನು ನಾನು ಈ ವಿಡಿಯೋದಲ್ಲಿ ತೋರಿಸೋ ಥರ ಒಂದು 30 ದಿನ ಮಲಗೋಕ್ಕಿಂತ ಮುಂಚೆ ಕೂದಲಿಗೆ ಹಚ್ಚಿ ಖಂಡಿತ ನಿಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ಟವ್ನ ಅಂಟಿಸಿ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿನ ಇಟ್ಕೊಳ್ಳಿ. ಈ ಕಡಾಯಿಗೆ ಈಗ 1-2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಬೀಜನ ಸೇರಿಸಿ. ಈ ಮೆಂತ್ಯ ಬೀಜ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರ್ಬೋದು, ಈ ಮೆಂತ್ಯ ಬೀಜಗಳನ್ನು ನಾವು ಆಗಾಗ ಉಪಯೋಗಿಸೋದ್ರಿಂದ ಕೂದಲಿಗೆ ಎಲ್ಲ ತರಹದ ಕೂದಲಿನ ಸಮಸ್ಯೆ ದೂರ ಆಗುತ್ತೆ. ಫ್ರೈ ಮಾಡ್ಕೊಂಡಿರುವಂಥ ಈ ಮೆಂತ್ಯ ಬೀಜಕ್ಕೆ ಈಗ 1-2 ರೆಂಬೆಯಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು, ಕರಿಬೇವಿನ ಸೊಪ್ಪು ಸಹ ಈ ರೀತಿ ನೀಟಾಗಿ ಕಪ್ಪಗೆ ಮತ್ತು ಕ್ರಿಸ್ಪಿಯಾಗಿ ಟರ್ನ್ ಆಗೋವರೆಗೂ ಮೆಂತ್ಯ ಬೀಜದಲ್ಲೇ ಹುರ್ಕೋಬೇಕು. ಕರಿಬೇವಿನ ಸೊಪ್ಪನ್ನ ಮುಟ್ಟಿ ನೋಡಿದ್ರೆ ಇಲ್ಲ ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಆಗೋ ಥರ ನಮಗೆ ಫ್ರೈ ಆಗಬೇಕು. ಈಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಈ ಕರಿಬೇವಿನ ಸೊಪ್ಪು ಮತ್ತು ಮೆಂತ್ಯನ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಬಿಟ್ಟು ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ಇಷ್ಟೇ ಫ್ರೆಂಡ್ಸ್, ಮೆಂತ್ಯ ಬೀಜ ಮತ್ತು ಕರಿಬೇವಿನ ಸೊಪ್ಪನ್ನು ಹುರ್ಕೊಂಡು ಪೌಡರ್ ಮಾಡಿ ತಗೊಂಡಿರುವಂತಹ ಈ ಪೌಡರ್ಗೆ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸಿದ್ರೆ ಸಾಕು, ನಮಗೆ ನೈಟ್ ಆಯಿಲ್ ಪ್ರಿಪೇರ್ ಆಗೋದಂಗೆ. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಈ ಪೌಡರ್ನ ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮಗೆ ನೋಡೋಕ್ಕೆ ಒಳ್ಳೆ ಹೇರ್ ಡೈ ಪೌಡರ್ ಇದ್ದಂಗೆ ಇದೆ. ಈಗ ಈ ಪೌಡರ್ಗೆ ನಾನು ಕೊಕೊನೆಟ್ ಆಯಿಲನ್ನು ಸೇರಿಸಿ ಹಚ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬಾದಾಮ್ ಆಯಿಲ್ ಬೇಕಾದರೂ ಬಳಸ್ಬೋದು, ಇಲ್ಲ ಅಲೋವೆರಾ ಜೆಲ್ ಬೇಕಾದರೂ ಬಳಸಿ ಹಚ್ಕೋಬೋದು. ನಾವು ಈ ಪೌಡರ್ಗೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಇಲ್ಲ ಅಲೋವೆರಾ ಜೆಲ್ ಇಲ್ಲ ಬಾದಾಮ್ ಆಯಿಲನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾ ರಿಕ್ವೈರ್ ಅನಿಸಿದ್ರೆ ಮಿಡಲಲ್ಲಿ ನಾವು ಈ ರೀತಿ ನಾವು ಯಾವ ಆಯಿಲನ್ನು ಸೇರಿಸಿರ್ತೀವೋ ಆ ಆಯಿಲನ್ನು ಉಪಯೋಗಿಸ್ಕೊತಾ ಈ ರೀತಿ ಒಂದು ಲಿಕ್ವಿಡ್ ಥರ ಫಾರ್ಮ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ರೀತಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ದಿನ ನೈಟ್ ಹಚ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಪೌಡರ್ನ ಈಗ ಒಂದು ಬಾಟಲಲ್ಲಿ ಇಟ್ಕೊಂಡ್ಬಿಟ್ಟು ನಾವು ನೈಟ್ ಟೈಮ್ ದಿನ ಎಲ್ಲೆಲ್ಲಿ ನಮಗೆ ಬಿಳಿ ಕೂದಲಿರುತ್ತೋ ಅಲ್ಲಿ ಹಚ್ಕೊಂಡು ಮಲ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಒಂದು 30 ದಿನ ಇದೇ ಪ್ರಾಸೆಸ್ಸನ್ನು ಕಂಟಿನ್ಯೂ ಮಾಡಿ, ನಿಮಗೆ ರಿಸಲ್ಟ್ ಪಕ್ಕಾ ಸಿಗುತ್ತೆ. ನಾನು 1-2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇನ್ನೂ ಜಾಸ್ತಿ ಬಿಳಿ ಕೂದಲಿತ್ತು, ಈಗ ಬರ್ತಾ ತುಂಬಾ ಬಿಳಿ ಕೂದಲು ಕಡಿಮೆ ಆಗಿದೆ. ನಮಗೆ ವೀಕೆಂಡಲ್ಲಿ ಟೈಮ್ ಸಿಗುತ್ತಲ್ಲ ಫ್ರೆಂಡ್ಸ್, ಆಗ ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಈ ಪೌಡರ್ನ ಪ್ರಿಪೇರ್ ಮಾಡಿಕೊಂಡು ಆಯಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಸೇರಿಸ್ಕೊಂಡ್ರೆ ಸಾಕು. ದಿನನಿತ್ಯ ಒಂದು 3 ನಿಮಿಷ ರಾತ್ರಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೋ ಅಲ್ಲಲ್ಲಿ ಹಚ್ಕೊಂಡ್ಬಿಟ್ಟು ಒಂದು 30 ದಿನ ಈ ಪ್ರಾಸೆಸ್ಸನ್ನು ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಬಿಳಿ ಕೂದಲಿಗೆ ನಾವು ಪರ್ಮನೆಂಟಾಗಿ ಗುಡ್ ಬೈ ಹೇಳ್ಬೋದು. ಸಾಧ್ಯ ಆದರೆ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಎಫೆಕ್ಟಿವ್ ಆಗಿದೆ. ಉಪಯೋಗಿಸಿರುವಂತಹ ಇಂಗ್ರೀಡಿಯೆಂಟ್ಸು ಸಹ ತುಂಬ ನ್ಯಾಚುರಲ್. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ತರಹದ ಮತ್ತಷ್ಟು ಈಸಿ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Always keep smiling, stay healthy and stay happy. Thank you for watching.